ಮತ್ತು ಮಸಾಲ ದೋಸೆ ಮಾಡುವಂಥ ವಿಧಾನ ತೋರಿಸ್ತಾ ಇದ್ದೀನಿ. ಈ ಕಪ್ಪಿನಲ್ಲಿ 4 ಕಪ್ಪು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಇದೇ ಕಪ್ ಅಳತೆಯಲ್ಲಿ 1 ಕಪ್ಪು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ. ಈ ಉದ್ದಿನ ಬೇಳೆ ಜೊತೆಗೆ ನಾವು ಸ್ವಲ್ಪ ಮೆಂತ್ಯ ಕಾಳನ್ನು ಅರ್ಧ ಚಮಚ, ಇದು 1 ಚಮಚ ಉದ್ದಿನ ಬೇಳೆ ಕಡಲೆಬೇಳೆಯನ್ನು ಸಹ ಹಾಕಿಕೊಂಡು ಚೆನ್ನಾಗಿ ಅದನ್ನು ನಾವು ತೊಳೆದು 3-4 ಸರಿ ಅಕ್ಕಿ ತೊಳೆದು ಕ್ಲೀನಾಗಿ ಅದನ್ನು ನೆನೆಯಲ್ಲಿ ಇಡಬೇಕು. 8 ತಾಸು ಆದರೂ ಸಹ ಅದು ನೆನೆಯಲ್ಲಿ ಇಡಬೇಕು. ಅದೇ ರೀತಿಯಾಗಿ ಉದ್ದಿನ ಬೇಳೆಯನ್ನು ಸಹ ನಾವು ತೊಳ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಡಬೇಕು. ನಂತರ ಅದರಲ್ಲಿಯೇ ನಾವು ನೆನೆಸಿದ ಮೆಂತ್ಯ ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಹಾಕಿ ಅದರಲ್ಲಿ ನೆನೆಯಲ್ಲಿ ಇಡಬೇಕು. ಇದು 8 ಕಾಳು ಸಾಯಂಕಾಲ ಇಟ್ಟರೆ ಬೆಳಗ್ಗೆ ನಿಮ್ಮ ದೋಸೆ ಮಾಡೋಕ್ಕೆ ಎಲ್ಲ ರೆಡಿಯಾಗಿರುತ್ತೆ. ಸಾಯಂಕಾಲ ಇದನ್ನು ಈಗ ಬೆಳಗ್ಗೆ ಮಾಡ್ತಾ ಇದ್ದೇನೆ, ಬೆಳಗ್ಗೆ ನೆನೆಸ್ತಾ ಇದ್ದೇನೆ. ಸಾಯಂಕಾಲ ಅದನ್ನು ರುಬ್ಬಿಕೊಂಡು ರೆಡಿ ಇಟ್ಟರೆ ಬೆಳಗಿನವರೆಗೂ ಫರ್ಮೆಂಟ್ ಆಗುತ್ತೆ. ಬೆಳಗ್ಗೆ ನಿಮಗೆ ದೋಸೆ ಮಾಡಲು ಎಲ್ಲ ರೆಡಿ ಇರುತ್ತೆ. ತೊಳೆದು ಸ್ವಚ್ಛವಾಗಿ ತೊಳೆದು ಚಲೋ ಒಳ್ಳೆಯ ನೀರಿನಲ್ಲಿ ಇದನ್ನು ನೆನೆಯಲಿಟ್ಟಿದ್ದೇನೆ. ಅದೇ ರೀತಿಯಾಗಿ ಅಕ್ಕಿಯನ್ನು ಸಹ 3 ಸಾರಿ ತೊಳೆದು ಈಗ ನೆನೆಯಲು ಇಟ್ಟಿದ್ದೇವೆ. ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ನುಣ್ಣಗೆ ರುಬ್ಬಿಕೊಂಡು ಈ ಹದಕ್ಕೆ ತಂದು ಅದರಲ್ಲಿ ನೀರು ಕಲಸಿ ಮತ್ತೆ ಅದರಲ್ಲಿ ಸ್ವಲ್ಪ ಅನ್ನ, ಬೆಳಗಿನ ಅನ್ನ ಇದ್ದರೆ ಅದನ್ನು ಹಾಕ್ಬೋದು. ಇಲ್ಲಾಂದರೆ ಅವಲಕ್ಕಿ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿಯನ್ನು ನೆನೆಸಿಟ್ಟು ನಂತರ ರುಬ್ಬುವಾಗ ಅದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡ್ರೆ ಚೆನ್ನಾಗಿರುವಂಥ ದೋಸೆ ಹಿಟ್ಟು ರೆಡಿಯಾಗಿ ನಾಳೆ ಬೆಳಗ್ಗೆ ಇವಾಗ ಫರ್ಮೆಂಟ್ಗೆ ಇಡೋದು, ನಾಳೆ ಬೆಳಗ್ಗೆ ತುಂಬ ಚೆನ್ನಾಗಿರುವಂಥ ದೋಸೆ ಬರುತ್ತದೆ. ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. 12 ತಾಸು ರಾತ್ರಿ ಎಲ್ಲ ಅದನ್ನು ಫರ್ಮೆಂಟ್ ಆಗಿ ಬಿಟ್ಟದಕ್ಕೆ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ದೋಸೆ ಮಾಡೋಣ. ಈ ರೀತಿಯಾಗಿ ಆ ಹಿಟ್ಟನ್ನು ತಗೊಂಡು ದೋಸೆ ಮಾಡೋಣ. ಈ ರೀತಿಯಾಗಿ ದೋಸೆ ಮಾಡೋಣ. 1 ನಿಮಿಷ ಇದನ್ನು ಮುಚ್ಚಿ ಈ ರೀತಿಯಾಗಿ ಇಡೋದಾದರೆ ಬೇಗ ದೋಸೆ ಎದ್ದು ಬರುತ್ತೆ. ತಿರ್ಗೊಂದು ಆರ್ತಿ ಈ ರೀತಿಯಾಗಿ ದೋಸೆಯ ಮೇಲೆ ಮುಚ್ಚಿದರೆ ಬೇಗನೆ ಅದು ಬೇಯುತ್ತದೆ. ಇವಾಗ ನೋಡಿ 2 ದೋಸೆಗಳನ್ನು ಎಷ್ಟು ತಿಳುವಾಗಿ ಚೆನ್ನಾಗಿ ಬಂದಿದಂಥ ದೋಸೆಗಳು. ನೀವು ತಿಂದು ಎಂಜಾಯ್ ಮಾಡಿ. ಅದರ ಜೊತೆಗೆ ಕೊಕೊನಟ್ ಚಟ್ನಿನೂ ಮಾಡಿದೆ. ಕೊಕೊನಟ್ ಚಟ್ನಿನೂ ಸಹ ಅದರ ರೆಸಿಪಿ ಹೇಳ್ತೀನಿ. ಏನ್ ಬೇಕದ ಸುಮ್ನಿರು, 1-2 ಮಿನಿಟ್ ಸುಮ್ನಿರು. ನೀವು ಅದ್ರಬೇಡ ಆಯ್ತು. ಅವ್ರಿಗೆ ಮಾಡಾಕತ್ತಾರ, ಅವ್ರು ಮಾಡಾತಾರ, ನೀ ಸುಮ್ನಿದ್ಬಿಟ್ರೆ ಆಯ್ತು. ಇದು ಚಟ್ನಿ, ಕೊಬ್ಬರಿ ಚಟ್ನಿ. ಇದು ದೋಸೆ ಜೊತೆ ಮಾಡುವಂತ ಕೊಬ್ಬರಿ ಚಟ್ನಿಗೆ ಬೇಕಾಗಿರುವಂತ ಸಾಮಾನುಗಳು. ಇಲ್ಲಿ ಉಪ್ಪನ್ನು ಸಹ ಇಟ್ಟಿದ್ದೇನೆ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕಿಕೊಂಡು ಇದನ್ನು ನೀವು ಚಟ್ನಿ ತಯಾರಿಸಬಹುದು. ಇದು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕುಂಬಳಕಾಯಿ ಪಲ್ಯಗೆ ಬೇಕಾಗುವಂಥ ಸಾಮಗ್ರಿಗಳು: ಕೊತ್ತಂಬರಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು. ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ಸರ್ವ್ ಮಾಡೋಣ. ಇದನ್ನು ತಗೊಂಡು ಇದರ ಜೊತೆ ದೋಸೆ ಹಚ್ಚಿಕೊಂಡು ತಿನ್ನುವಾಗ ರುಚಿಕಟ್ಟಾಗಿರುವಂಥ ಚಟ್ನಿ ಜೊತೆ ದೋಸೆ ಚೆನ್ನಾಗಿದೆ. ಇದೊಂದು ತಿಂದು ಕಮೆಂಟ್ ಮಾಡಿ. ಚಟ್ನಿಗೆ ಬಾಣಲಿ ಎಣ್ಣೆ ಹಾಕಿ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂತ ಇದೆ. ಅದಕ್ಕೆ ಈಗ ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ ಅದನ್ನು ಇಟ್ಕೊಳ್ಳೋಣ. ಸ್ವಲ್ಪ ಹಾಕಿ ಅದನ್ನು ಚಟ್ನಿ ಮೇಲೆ ಹಾಕಿ ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಲಸಿ ನೀವು ಇದನ್ನು ಒಗ್ಗರಣೆ ಹಾಕಿ ನೀವು ಉಪಯೋಗಿಸಿ ತಿನ್ನೋದಾದರೆ ತುಂಬ ಚೆನ್ನಾಗಿ ಇರುತ್ತೆ. ತಿಂದು ನೀವು ನೋಡಿ. ಚಟ್ನಿ ಆಗಿದೆ. ಇದನ್ನು ದೋಸೆ ಒಟ್ಟಿಗೆ ತಿನ್ನಿರಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ರೀತಿ ದೋಸೆ ಒಟ್ಟಿಗೆ ಚಟ್ನಿ ಇಟ್ಟು
ನೀವು ತಿನ್ನೋದಾದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ನೀವು ತಿನ್ಬೋದು.